ತುಂಬಾ ಜನ ಆ ಡಾಕ್ಟರೇಟ್ ಅನ್ನುವಂತಹ ಒಂದು ಬೇರೆ ತರದ ನಶೆಯಲ್ಲಿರುವಂತಹ ಸಮಯ. ಬಟ್ ನೀವುಗಳೆಲ್ಲರೂ ಅಥೆಂಟಿಕ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡುವಂತವ್ರು. ಅಣ್ಣವರಾಗಿರ್ಬೋದು, ನೀವಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಅಪ್ಪಣ್ಣ ಆಗಿರ್ಬೋದು. ಬಟ್ ಇದನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಸ್ವೀಕರಿಸಿದಂತಹ ಕೆಲವು ಸಾಧಕರಲ್ಲಿ ನೀವು ಕೂಡ ಒಬ್ರು. ಇದು ಇದು ಇದಕ್ಕೊಂದು ಧನ್ಯತಾ ಭಾವ ಹೇಗೆ ಕೊಡ್ತೀರಿ ಅಂತ ನೀವು ಈ ಡಾಕ್ಟರೇಟ್ ಅನ್ನೋದು? ಮನಸ್ಫೂರ್ತಿಯಾಗಿ ಕೊಡ್ತೀನಿ. ಇದು ನಮ್ಮ ತಂದೆ ತಾಯಿ ಆಶೀರ್ವಾದ. ಇದು ಮನಸ್ಫೂರ್ತಿಯಾಗಿ ಇದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇದನ್ನು ಪಡ್ಕೊಂಡ್ಮೇಲೆ ಇನ್ನೂ ನಾವು ಜಾಸ್ತಿ ಸೇವೆ ಮಾಡಬೇಕು. ಇದನ್ನು ಪಡ್ಕೊಂಡಿದ್ದಕ್ಕೆ ಮೊದಲೇ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದೆ ನಾನು ಜನಗಳ ಜೊತೆ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಆಸೆ ಆಗಿದೆ. ಪ್ರತಿ ಸಲಿನೂ ರಾಘಣ್ಣ ಮಾತಾಡುವಾಗ ಅದು ಮಗನ ಸಿನಿಮಾ ರಿಲೀಸ್ ಆಗಲಿ ಅಥವಾ ಮನೇಲಿ ಏನಾದರೂ ಒಂದು ಕಾರ್ಯಗಳಾಗಲಿ ಪ್ರತಿಯೊಂದಕ್ಕೂ ಜವಾಬ್ದಾರಿ ಹೆಚ್ಚಾಯ್ತು ಅನ್ನುವಂಥ ಪದನ ನೀವು ಬಳಸ್ತೀರಿ. ಇದಕ್ಕೆ ಬಲವಾದ ಕಾರಣ ಏನು ಅಂತ? ಮಧ್ಯ ಮಗನಾಗಿದ್ದೀನಿ, ಮಕ್ಕಳಲ್ಲಿ ಮಧ್ಯ ಇದ್ದೀನಿ ನಾನು. ಆ ಕಡೆ ಈ ಕಡೆ ಇಬ್ಬಿಬ್ಬರಿದ್ದಾರೆ, ನಾನು ಮಧ್ಯ ಇದ್ದೀನಿ. ಮೊದಲಿಂದ ಅಪ್ಪಾಜಿ ಅಮ್ಮನ ಜೊತೆನೇ ಬೆಳ್ಕೊಂಬಂದಿದ್ದೀನಿ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ನನಗೆ. ರಾಘವೇಂದ್ರ ರಾಜ್ಕುಮಾರ್ ಅವರು ಒಬ್ಬ ನಾಯಕ ನಟರಾಗಿ ಮಿಂಚಿದಂಥವ್ರು, ಒಬ್ಬ ನಿರ್ಮಾಪಕರಾಗಿ ಮಿಂಚುವಂಥವ್ರು, ಕಥೆಗಳನ್ನ ಆಯ್ಕೆಯಲ್ಲಿ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿದಂಥವ್ರು. ಈ ಬಿರುದುಗಳು ಕೂಡ ರಾಘಣ್ಣ ಎಷ್ಟು ನಿಮಗೆ ಪ್ಲಸ್ ಆಗ್ತವೆ? ಡಾಕ್ಟರೇಟ್ ಅನ್ನೋದು ಕೂಡ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಸಿನಿಮಾ ರಂಗಕ್ಕಾಗಿ ನಿಮ್ಮ ಸೇವೆನ ಪರಿಗಣಿಸಿಕೊಟ್ಟಂಥದ್ದು. ಈ ಬಿರುದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ವ್ಯಕ್ತಿಗೆ, ಒಬ್ಬ ನಟನಿಗೆ? ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾವು ಇನ್ನೂ ಕೆಲಸ ಜಾಸ್ತಿ ಮಾಡಿಲ್ಲ, ಇನ್ಮೇಲೆ ಮಾಡಬೇಕು ಅಂತ ಅನಿಸುತ್ತೆ. ಓಕೆ, ಇದ್ರ ಜೊತೆಗೆ ಸಿನಿಮಾದಲ್ಲಿ ಅಂದ್ರೆ ಆಲ್ರೆಡಿ ವಜ್ರೇಶ್ವರಿ ಅನ್ನುವಂಥ ಸಂಸ್ಥೆ, ಅದು ಅಣ್ಣವರ ಕುಟುಂಬ, ದೊಡ್ಡ ಮನೆ, ಜೊತೆಗೆ ರಾಘಣ್ಣ ಟು ಬಿ ಎ ಪಾರ್ಟ್. ಈ ಚಲನಚಿತ್ರರಂಗದಲ್ಲಿ ಸೇವೆ ಅನ್ನೋದನ್ನ ಪರಿಗಣಿಸಿದಾಗ ಈ ಜವಾಬ್ದಾರಿ ಜೊತೆಗೆ ನಿಮ್ಮನ್ನು ನೀವು ತುಂಬಾ ಆಕ್ಟಿವ್ ಆಗಿ ಮಾಡ್ಕೋತೀರಿ. ಅಂದ್ರೆ ಇಂಥ ಟೈಮಲ್ಲೂ ಕೂಡ ನೀವು ಆಕ್ಟಿವ್ ಆಗಿ ಇರ್ತೀರಿ. ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಏನು? ಅಭಿಮಾನಿಗಳು ಕೊಡುವಂತ ಪ್ರೀತಿನ, ಉದ್ಯಮದವರ ಒಂದು ಸಾಥ ಹೇಗೆ ಅಂತ? ಎಲ್ಲ ಸೇರುತ್ತೆ. ಅಭಿಮಾನಿಗಳ ಪ್ರೀತಿ, ಉದ್ಯಮದ ಒಂದು ಸಹಕಾರ ಎಲ್ಲ ಸೇರಿ ಅದು ಶಕ್ತಿ ಬರುತ್ತೆ. ಓಕೆ, ವಿಶೇಷವಾಗಿ ಇದ್ರ ಜೊತೆಗೆ ಮೊನ್ನೆ ನಿಮ್ಮ ಜೊತೆಗೆ ರಾಘವೇಂದ್ರ ಚಿತ್ರವಾಣಿಯ ಸುಧೀಂದ್ರ ವೆಂಕಟೇಶ್ ಅವರ ಪರವಾಗಿ ನಮ್ಮ ವೆಂಕಟೇಶ್ ಅವರ ಅವಾರ್ಡ್ ತಗೊಂಡ್ರು, ಡಾಕ್ಟರೇಟ್ ತಗೊಂಡ್ರು. ಜರ್ನಿ ಸೇಮ್ ಇದೆ. ಅಂದ್ರೆ ಚಿತ್ರರಂಗಕ್ಕಾಗಿ ದುಡಿದಂತ ನಿಮ್ಮ ಜರ್ನಿ ಪತ್ರಿಕಾ ಸಂಪರ್ಕರಾಗಿ ಡಿ.ವಿ. ಸುಧೀಂದ್ರ ಅವರು ಕರೆದಂತ ಸಂಸ್ಥೆ. ಇದು ರಾಘವೇಂದ್ರ ಚಿತ್ರವಾಣಿ ಪ್ಲಸ್ ಸುಧೀಂದ್ರ ವೆಂಕಟೇಶ್ ಅವರ ಆ ಕಾಂಬಿನೇಷನ್, ನಿಮ್ಮ ಒಂದು ಅವ್ರ ಜೊತೆಗೆ ಜರ್ನಿ ಹೇಗೆ ಫೀಲ್ ಮಾಡ್ತೀರಿ? ಎಲ್ಲ ಒಂದೇ. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲ. ಎಲ್ಲ ಒಟ್ಟೊಟ್ಟಿಗೆನೆ ಬಂದಿದ್ದೀವಿ. ಜೊತೆಗೆ ಅಣ್ಣವ್ರಿಗೆ, ಅವ್ರು ಸರ್ ಹೇಳ್ದಂಗೆ ಅಣ್ಣವ್ರಿಗೆ ಡಾಕ್ಟರೇಟ್ ಆಯ್ತು, ನಂತರ ಶಿವಣ್ಣವ್ರಿಗೆ ಆಯ್ತು, ಅಪ್ಪಣ್ಣಗೆ ಆಯ್ತು, ನಿಮ್ಗಾಯ್ತು. ಈ ಡಾಕ್ಟರೇಟ್ ಅನ್ನೋದನ್ನ ದೊಡ್ಡ ಮನೆ ಯಾವ ತರ ಸಂಭ್ರಮಿಸುತ್ತೆ? ನಾನು ಹೇಳಿದೆ, ಇದು ನಮಗೆ ಸಂಭ್ರಮಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಇನ್ನೂ ನಾವು ಇದಕ್ಕೆ ಅರ್ಹತೆ ಇದೀವಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಇನ್ನು ಮುಂದೆ ನಮಗೆ ಜವಾಬ್ದಾರಿ ಮಾಡು, ನಿನಗೆ ಮೊದಲೇ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಹೇಳುತ್ತೆ ನಮಗೆ. ಮಂತ್ರಾಲಯಕ್ಕೆ ರಾಘಣ್ಣ ಒಬ್ಬ ಭಕ್ತರಾಗಿ ಹೋಗೋದಕ್ಕೂ ಒಬ್ಬ ಅವಾರ್ಡಿಯಾಗಿ ಹೋಗೋದಕ್ಕೂ ಒಂದು ಸಣ್ಣ ಲೇಯರ್ ಆಫ್ ವ್ಯತ್ಯಾಸ ಇದೆ. ಇದು ನನ್ನ ಪರ್ಸ್ಪೆಕ್ಟಿವ್. ನೀವು ಮೊನ್ನೆ ಹೋದಾಗ ಭಕ್ತರಾಗಿ ಹೋಗಿದ್ರಿ, ಜೊತೆಗೆ ಅವಾರ್ಡ್ ತೊಗೊಳೋದಕ್ಕೆ ಹೋಗಿದ್ರಿ. ಆ ಮಧ್ಯದ ಆ ಭಾವನೆಗಳು ಹೇಗಿತ್ತು ಆ ಟೈಮಲ್ಲಿ? ಆ ಜಾಗಕ್ಕೆ ಹೋದಾಗ ನಮಗೆ ಅವಾರ್ಡ್ ಜ್ಞಾಪಕ ಬರಲ್ಲ. ರಾಯರ ಒಂದು ಭಕ್ತರಾಗಿ ಹೋಗ್ಬೇಕಂತ ಹೋಗ್ತಾ ಇದೀವಿ ಅಂತಾನೆ ಅನಿಸ್ತಾ ಇದೆ. ಒಂದು ಅಪ್ಪಾಜಿ ಅಮ್ಮ ಜೊತೆಗೆ ಇರಲಿಲ್ಲ ಅನ್ನೋದೊಂದು ಕೊರತೆ ಇದ್ದೇ ಇರುತ್ತೆ. ನಮ್ಮ ತಂದೆ ತುಂಬ ಖುಷಿಪಟ್ಟಿರೋರು. ನನ್ನನ್ನು MBBS ಮಾಡಿ ಡಾಕ್ಟ್ರು ಮಾಡಬೇಕು ಅಂತ ಮಾಡಿದರು. ಅದು ಆಗಲಿಲ್ಲ. ಕೊನೆ ಈ ಡಾಕ್ಟ್ರೇಟ್ ಬಂದಿದೆ. ಇದು ನೋಡೋಕೆ ಅವರಿಬ್ಬರ ಜೊತೆಗಿಲ್ಲ. ಅದು ರಾಯರ ಆಶೀರ್ವಾದ ಇತ್ತು. ಅದೇ ಜಾಗದಲ್ಲಿ ಪಬ್ಲಿಕ್ಕಲ್ಲಿ ಕೊಟ್ಟಿದ್ದಾರೆ. ಇದು ನಮಗೆ ಜವಾಬ್ದಾರಿ ಜಾಸ್ತಿ ಮಾಡುತ್ತೆ. ಯೂಶಲಿ ರಾಘಣ್ಣ, ಅಂದರೆ ನಾವು ಮಾಧ್ಯಮದವರಾಗಿ ರಿಯಲ್ ಪೊಲೀಸ್ ಆಫೀಸರ್ನ, ರಿಯಲ್ ಡಾಕ್ಟರ್ಗಳನ್ನ, ರಿಯಲ್ ಲಾಯರ್ಗಳನ್ನ ನೋಡಿರ್ತೀವಿ. ಅವ್ರಂತಾರೆ ನಮಗೆ ಆಕ್ಟ್ ಮಾಡಕ್ ಬರಲೇ ಇಲ್ಲ ಅಂತ. ಬಟ್ ಕಲಾವಿದರಿಗೆ ಇರುವಂತ ದೊಡ್ಡ ಸೌಭಾಗ್ಯ ಅಂದ್ರೆ ನೀವು ಎಲ್ಲ ತರದ ಪಾತ್ರಗಳನ್ನ ಮಾಡಿ ಅದನ್ನ ಡಾಕ್ಟರೇಟ್ ಆಗಿ ಫೀಲ್ ಮಾಡ್ತಾ ಹೋಗ್ತೀರಿ. ಹೌದು ಹೌದು, ಅದು ನಮ್ಗೆ ಸಿಕ್ಕಿರೋ ಭಾಗ್ಯ ಅದು. ಎಸ್ ಸರ್, ಥ್ಯಾಂಕ್ ಯು ಸರ್. ನಿಮ್ಮ